ಹಾಯ್, ವೆಲ್ಕಮ್ ಟು ದೀಪ್ತಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡೋ ರೀಸನ್ನಿಂದ ಹಿಡಿದು ನಾನು ಹೇಳಿದ್ನಲ್ಲ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ಈ ಎಂಟೈರ್ ವರ್ಷ ಕಂಪ್ಲೀಟ್ ಸ್ಪಿರಿಚುವಲ್ ಡಿವೈನ್ ಆಗಿ ಹೋಗಿದ್ದೀನಿ. ಸೊ ನಾನು ತುಂಬ ಪುಣ್ಯಕ್ಷೇತ್ರಗಳನ್ನ ವಿಸಿಟ್ ಮಾಡಿದ್ದೀನಿ. ಆ್ಯಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಈ ಸರಿ ನಾ ಹೋಗಿದ್ದೆ ಸ್ಪಿರಿಚುವಲ್ ಪಾತ್ ಕಡೆ. ಮೆಚುರಿಟಿ ಈಸ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಲೈಫ್, ವಾಟ್ ಲೈಫ್ ಈಸ್, ವಾಟ್ ಕಂಪ್ಲೀಟ್ಲಿ ದ ಲೈಫ್ ಈಸ್. ಯಾಕಂತ ಅಂದಾಗ ನಾವು ಬೆಳೀತಾ ಬರ್ತಿರ್ತೀವಿ ಸ್ಟೇಜಸ್, ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, then work life, then starts. So alivargu till the college life or till the work life, ನಮ್ಮ path of way will be completely different. But now when we realize what the life is, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ಆವಾಗ ನಮ್ಗೆ ಅರಿವಾಗುತ್ತೆ ವಾಟ್ ಆ್ಯಕ್ಚುಲಿ ದ ಲೈಫ್ ಇಸ್, ವಾಟ್ ಮ್ಯಾಚುರಿಟಿ ಈಸ್ ಅಂತ. ಸೊ ನಾವು ಯೂಶಲಿ ಅನ್ಕೊಂತೀವಿ ದೈವ ಭಕ್ತಿ ಜಾಸ್ತಿ ಅಂತ. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಕೈಂಡ್ ಆಫ್ ಮ್ಯಾಚುರಿಟಿ ವೇರ್ ನಮಗೆ ಒಂದು ಸ್ಟೇಜ್ ಅಂತ ಬಂದಾಗ ಅರಿವಾಗೋದು. ಯಾಕಂದರೆ ಸುತ್ತಮುತ್ತ ಇರೋ ಜನರು ಅವರು ನಮ್ಮ ಜೊತೆ ಇರೋದು, ನಮ್ಮ ಜೊತೆ ಇಲ್ದಿರೋದು. ಸೊ ನಾವು ಡಿವೈನ್ ಆದಾಗ ಅಥವಾ ನಾವು ಸ್ಪಿರಿಚುಯಾಲಿಟಿ ಅಂತ ಕಲಿತಾಗ ಏನಾಗುತ್ತೆ ಅಂತ ಅಂದಾಗ, ನಾವು ಮುಂಚೆ ಏನು ಮಾಡ್ತಿರ್ತೀವಿ, ಇವಾಗ ವಿ ಜಸ್ಟ್ ಓನ್ಲಿ ಫೋಕಸ್ ಆನ್ ಅವರ್ ಸೆಲ್ಫ್ ಅಲ್ವಾ. ನಾವು ಬೆಳಿಬೇಕು, ನಾವೇ ಬೆಳಿಬೇಕು, ನಾವೇ ಮುಂದೆ ಬರಬೇಕು ಅನ್ನೋ ಥರ. ಬಟ್ ವೆನ್ ಯು ಲರ್ನ್ ದ ಸ್ಪಿರಿಚುಯಾಲಿಟಿ ಅಂತ ಅಂದಾಗ ನೀವು ಕ್ಲಾಸಸ್ಗೆ ಹೋಗಬೇಕು, ಕಲಿಬೇಕು ಅಂತ ಏನಿಲ್ಲ. ನಾರ್ಮಲ್ ಆಗಿ ಒಂದು ದೇವ್ರ ಭಕ್ತಿ ಇದ್ದು ಸಾಕು. ಯಾಕಂದರೆ ನಾವು ಒಂದು ಡೀಪಾಗಿ ಇನ್ವಾಲ್ವ್ ಆಗ್ತೀವಲ್ವಾ, ಆವಾಗ ನಮಗೆ ಅರಿವಾಗುತ್ತೆ ತುಂಬ ಸ್ಟೆಪ್ಸ್. ನಾವೇ ಅಲ್ಲ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಇರಬೇಕು ಅನ್ನೋ ಥರ ತುಂಬ ಇಟ್ಸ್ ಅಬೌಟ್. ಇವಾಗ ನೀವು ಒಂದು ಎಕ್ಸಾಂಪಲ್, ಒಂದು ಇನ್ಸ್ಪಿರೇಷನ್ ಆರ್ ರೋಲ್ ಮಾಡೆಲ್ ಅಂತ ತಗೊಂಡಾಗ ಅವ್ರು ಏನು ಮಾಡ್ತೀವೋ ನಾವು ಅದನ್ನ ಫಾಲೋ ಮಾಡ್ತೀವಿ. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಇನ್ಸ್ಪಿರೇಷನ್ ಅಂತ ಅಂದಾಗ, ಇವಾಗ ನಮ್ಗೆ ಯಾವುದೋ ಒಬ್ಬ ಆಕ್ಟ್ರೆಸ್ ಇಷ್ಟ ಇಲ್ಲ ಆಕ್ಟರ್ ಇಷ್ಟ ಅಂತ ಅಂದಾಗ ವಿ ಫಾಲೋ ಅವ್ರ ಸ್ಟೈಲ್ ಕಾಪಿ ಮಾಡೋದಾಗಿರಲಿ, ಅವ್ರದ್ದು ವೇ, ಅವರು ಪಬ್ಲಿಕ್ಗೆ ಎನಿಬಲ್ ಆಗಿರೋದು ಆ ಥರ ಮಾಡೋದಾಗಿರಲಿ. ಸೊ ನಾವು ಸ್ಲೋ ಆಗಿ ಅದನ್ನ ಕಲಿತಾ ಹೋಗ್ತೀವಿ. ದಟ್ ಈಸ್ ವಾಟ್ ವೆನ್ ವಿ ಕಂಪ್ಲೀಟ್ಲಿ ಲರ್ನ್ ಇನ್ ಟು ಸ್ಪಿರಿಚುಯಾಲಿಟಿ. ಇಟ್ಸ್ ನಾಟ್ ಅಬೌಟ್ ಬೇರೆ ಬಂದು ನಮ್ಮ ಅಟ್ಯಾಕ್ ಮಾಡ್ತಿದ್ದು ಸ್ಪಿರಿಚುವಲ್ ಆಗಿ, ಡಿವೈನ್ ಆಗಿ, ಕಾಮ್ ಆಗಿ ಇರೋದು ಅಲ್ಲ. ಯು ಹ್ಯಾವ್ ಟು ಫೈಟ್ ವೆನ್ ನಿಮ್ದು ಅಂತ ಬಂದಾಗ, ನಿಮ್ಮನ್ನ ಅಟ್ಯಾಕ್ ಅಂತ ಬಂದಾಗ, ಆರ್ ಎಲ್ಸ್ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಹೋಗ್ತಿದೆ, ನಿಮ್ಗೆ ಡಿಸ್ರೆಸ್ಪೆಕ್ಟ್ ಆಗ್ತಿದೆ ಅಂತಾಗ, ಇಟ್ಸ್ ನಾಟ್ ಅಬೌಟ್ ಸ್ಪಿರಿಚುಯಾಲಿಟಿ. ನಾವು ಸೈಲೆಂಟಾಗಿ ಕಾಮ್ ಆಗಿದ್ರೆ ಎಲ್ಲ ಆಗುತ್ತೆ ಅಂತ. ಯಾವ ಟೈಮಲ್ಲಿ ನಾವೇನೇನು ಮಾಡಬೇಕು ಆ ಟೈಮಲ್ಲಿ ಅದು ಮಾಡಬೇಕು. ಮಾತಾಡಬೇಕು ಅಂತ ಬಂದಾಗ ಮಾತಾಡಬೇಕು, ಸೈಲೆಂಟ್ ಆಗಿರಬೇಕು ಅಂತ ಬಂದಾಗ ಸೈಲೆಂಟ್ ಆಗಿರಬೇಕು. ಹಾಗೆ ಡಿವೈನಿಟಿ ಅಂತ ಅಂದಾಗೂ ಅಷ್ಟೇ, ಇಟ್ಸ್ ನಾಟ್ ಅಬೌಟ್ ನಾವು ಯಾವುದೋ ಒಂದು ಕ್ಲಾಸಸ್ಗೆ ಹೋಗಿ ಕಲಿಯೋದು. ನಾವು ಎಷ್ಟು ದಿವಸ ಕಲಿತೀವಿ ಅಬ್ಬಬ್ಬ ಅಂತ ಅಂದ್ರೆ 1 ವೀಕ್ ಕಲಿಬಹುದು, ಅಂಡ್ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ಅ ನಾರ್ಮಲ್ ಲೈಫ್. ಆಯ್ತಾ? ಸೊ ನಾನ್ ಡಿವೈನಿಟಿ ಅಂತ ನನ್ನ ಪ್ರಕಾರ ಏನು ಅಂತಂದ್ರೆ, ಸ್ಮಾಲ್ ಸ್ಪಿರಿಚುವಲ್ ಥಿಂಗ್ಸ್ ವಿಚ್ ಯು ವಿಲ್ ಸ್ಟಾರ್ಟೆಡ್ ಲರ್ನಿಂಗ್. ಬೇಸಿಕಲಿ ಇವಾಗ ನೀವು ತುಂಬಾ ರೂಢ ಇರ್ತೀರಾ, ಬೀಯಿಂಗ್ ವೆರಿ ಕಾಮ್ ವಿತ್ ದಮ್, ತುಂಬಾ ಕೋಪ ಮಾಡ್ಕೊಂತೀರಾ. ಬಟ್ ಬೀಯಿಂಗ್ ಪೇಷನ್ಸ್, ಕೋಪ ಸೆಕೆಂಡರಿ, ಫಸ್ಟ್ ಪೇಷನ್ಸ್ ಆಗಿ ಹ್ಯಾಂಡಲ್ ಮಾಡೋದು ಕಲಿತೀರಾ. ಅಂಡ್ ಸೆಕೆಂಡ್ಲಿ ನಗುನೇ ಇರೋದಿಲ್ಲ ನಿಮ್ಮ ಮುಖದಲ್ಲಿ, ಬಟ್ ಯು ಸ್ಟಾರ್ಟ್ ಪುಟಿಂಗ್ ಸ್ಮೈಲ್ ಆನ್ ಯೋರ್ ಫೇಸ್ ಅನ್ನೋದಾಗಿರಲಿ. ಆ್ಯಂಡ್ ಡೈಲಿ ದಿನ ರಿಚುವಲ್ಸ್ ಆಗಲಿ, ಲೈಕ್ ನಾರ್ಮಲ್ ಬೇಸಿಕ್ ಯೋಗ ಮಾಡೋದ್ರಿಂದ ಆಗಿರಲಿ, ಇಲ್ಲ ಜಿಮ್ಗೆ ಹೋಗೋದಾಗಿರಲಿ. And also the secondary path, a small 15 minutes of meditation really helps. It really helps a lot, because I'm the best example again. A small 15 minutes meditation. So undergoing the meditation ಆಗಿರಲಿ, ಮಾರ್ನಿಂಗ್ ಒಂದ್ಸರಿ ಎದ್ದಾಗ ಒಂದು ಸ್ಮಾಲ್ 30 minutes ಎಕ್ಸಸೈಸಸ್ ಮಾಡಿ, ಇಲ್ಲ ಮೆಡಿಟೇಷನ್ 15 minutes ಕೂತ್ಕೊಂಡು ಮಾಡಿ. ಸೊ ಹಂಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಳ ಮನಸ್ಸು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೆನಿ ಟೈಮ್ಸ್ ಏನಾಗುತ್ತೆ ಅಂತ ಅಂದಾಗ, ಈ ಕಾಂಪಿಟೇಷನ್ಸ್ ಅಲ್ಲಿ ನಮ್ದು ನಾವೇ ಗೆಲ್ಬೇಕು, ನಾವು ಅಂತ ಅಂದಾಗ ನಾವು ಮಾಡೋ ತಪ್ಪು ಕೂಡ ನಮಗೆ ಸಾಕಷ್ಟು ಸರಿ ಅದು ಗೊತ್ತಾಗೋದಿಲ್ಲ. ಸೊ ನಾವೇನು ಅನ್ಕೊಂತೀವಿ, ನಾವೇನೇ ಮಾಡ್ತಿದ್ದೀವೋ ನಿಜ ನಾನೇನು ಮಾಡ್ತಿದ್ದೀನೋ ಸರಿ, ನಾನೇನು ಮಾಡ್ತಿದ್ದೀನೋ ಸರಿ ಅನ್ನೋ ಥರ ಅದು
ಅದು ನಮಗೆ ಪೋಟ್ರೆ ಆಗುತ್ತೆ. ಸೊ ನೀವು ಕುತ್ಕೊಂಡು ಏನೋ ಮೆಡಿಟೇಷನ್ ಮಾಡಿದಾಗ ನಿಮ್ಮ ಒಳ ಮನಸ್ಸು ಓಪನ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಟಾಕಿಂಗ್ ಟು ಯು ಆ್ಯಂಡ್ ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ಸೊ ಯು ಟ್ರಸ್ಟ್ ಮೀ, ಬೈ ಕ್ಲೋಸಿಂಗ್ ಯುವರ್ 2 ಐಸ್ ನೀವು ಯು ಕ್ಯಾನ್ ಜಸ್ಟ್ ನೋಟಿಸ್ ಈ ಮುಂದೆ ಎಲ್ಲ ಏನೇನಿದೆ, ಏನಾಗ್ತಿದೆ. ಸೊ ಇದು ಇಟ್ಸ್ ನಾಟ್ ಲೈಕ್ ಇದು ಜನರೇಷನ್ ನ ಬ್ಲೇಮ್ ಮಾಡ್ತೀನಿ ನಾನು ಯೂಶಲಿ. ಏನಕ್ಕೆ ಅಂತ ಅಂದಾಗ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದೆ. ಕಮಿಂಗ್ ಟು ಅದು ಜಂಕ್ ಫುಡ್ ಆಗಿರಲಿ, ಸೂಪರ್ ಈಸಿಯಾಗಿ ಸಿಗೋದಾಗಿರಲಿ, ಇಲ್ಲ ಇವಾಗ ಹೇಗಿದೆ ಅಂದ್ರೆ ದುಡಿದ್ರೆ ವಿ ಅರ್ನ್ ಅ ಲಾಟ್, ಸೂಪರ್ ಈಸಿಯಾಗಿ ಹಿಂಗೆ ಸಿಕ್ಬಿಡುತ್ತೆ. ನಾವು ಹೋಗಿ ಅಲ್ಲಿ ಕಷ್ಟಪಟ್ಟು ಸಿಗಬೇಕು, ಪಡ್ಕೋಬೇಕು ಅಂತ ಏನಿಲ್ಲ. ಸೊ ಇವಾಗ ಹೆಂಗಿದೆ ಅಂತ ಅಂದಾಗ ಅಂದ್ರೆ ಜನರೇಷನ್ ಒಂದು ವ್ಯಕ್ತಿ ಬಗ್ಗೆ ಆಗಿರಲಿ, ಒಂದು ವಸ್ತು ಬಗ್ಗೆ ಆಗಿರಲಿ, ಹಿಂಗೆ ಸಿಗೋದ್ರಿಂದ ನಮ್ಗೆ ಅದು ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಸೊ ಇವಾಗ ಕಾಂಪಿಟೇಷನ್ಸ್ ತುಂಬ ಸ್ಪೀಡ್ ಆಗಿರೋದ್ರಿಂದ ಸೊ ನಾವೇನು ಅನ್ಕೊಂತೀವಿ, ನಾವು ಹಳೇದೆಲ್ಲ ಮರ್ತೋಗ್ಬಿಡ್ತೀವಿ ಆಯ್ತಾ. ನಮ್ಮ ಹಿರಿಯರು ಏನು ಪಾಲಿಸ್ಕೊಂಡು ಬರ್ತಿದ್ರು ಅದನ್ನ ಕಂಪ್ಲೀಟಾಗಿ ನಾವು ಮರ್ತೋಗಿ ಹೇಗೆ ಅಪ್ಡೇಟ್ ಆಗ್ತಿದ್ದಾರೋ, ಇವಾಗ ಹೇಗೆ ಟ್ರೆಂಡ್ಸ್ ಅಲ್ಲಿ ದ ಡ್ರೆಸ್, ಇವಾಗ ಡ್ರೆಸ್ ಟ್ರೆಂಡ್ಸ್ ಅಲ್ಲಿ ಟ್ರೆಂಡಿಂಗ್ ಆಗಿ ಬೇರೆ ಬೇರೆ ಕಾನ್ಸೆಪ್ಟ್ ಡ್ರೆಸ್ಸಸ್ ಬರ್ತಿದ್ಯೋ ಹಾಗೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಿದೆ. ಸೊ ಹಾಗೆ ಇಟ್ಸ್ ನಾಟ್ ಅಬೌಟ್ ಯು ಹ್ಯಾವ್ ಟು ಗೋ. ಇವಾಗ ಯಾರಿಗೂ ಟೈಮ್ ಇಲ್ಲ ಟು ಸ್ಪೆಂಡ್, ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ಮೀ ಬೀಂಗ್ ಅ ಕಾರ್ಪೊರೇಟ್ ಎಂಪ್ಲಾಯಿ, ನನಗೂ ಅರ್ಥ ಆಗುತ್ತೆ ಟೈಮ್ ಹೆಂಗೆ ಪ್ಯಾಕ್ಡ್ ಅಪ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಟ್ಸ್ ನಾಟ್ ಬಟ್ ನಾವು ಏನು ಮಾತಾಡ್ತೀವಿ, ನಾವು ಹೆಂಗೆ ನಡ್ಕೊತೀವಿ ಅನ್ನೋದೇ ಸ್ಪಿರಿಚುಯಾಲಿಟಿ ನನ್ನ ಪ್ರಕಾರ. ಇವಾಗ ನಾವೇನೋ ಮಾತಾಡ್ತಿದ್ದೀವಿ, ಫೈನ್, ಯು ಅಂಡರ್ಸ್ಟ್ಯಾಂಡ್ ಅಲ್ಲಿ ಅವ್ರ ಮಾತಾಡೋದ್ರಿಂದ ವಾಟ್ ಹ್ಯಾಪನ್ಸ್ ಅಂತ ಅಂದಾಗ ಯು ಸ್ಟಾಪ್ ಟಾಕಿಂಗ್ ಟು ದಮ್ ಅಲ್ಲ ಕಂಟ್ರೋಲಿಂಗ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ನೀವು ಇನ್ಸ್ಟೆಡ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಅಲ್ಲಿ ಹೋಗಿ ಅಲ್ಲಿ ಮಾತಾಡೋದ್ರಿಂದ ನೀವು ಕೆಟ್ಟೋ ಆಗ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಜಸ್ಟ್ ಹ್ಯಾವ್ ಅ ಸ್ಮೈಲ್, ಜಸ್ಟ್ ಟೇಕ್ ಕಾಮ್. ಇಟ್ಸ್ ನಾಟ್ ಲೈಕ್ ಹೋಗಿ ಮಾತಾಡಿದ ತಕ್ಷಣ ಕಂಪ್ಲೀಟ್ ಯೂನಿವರ್ಸೇ ಚೇಂಜ್ ಆಗೋಗುತ್ತೆ ಅನ್ನೋ ಥರ, right? And second concept, thank for everything what we have. That is the main thing. ಸೊ ಇನ್ನೊಂದು ಏನಾಗ್ತಿದೆ ಅಂತಂದ್ರೆ ಈಗ ವಿ ಸ್ಟಾರ್ಟ್ ಬ್ಲೇಮಿಂಗ್ ಅವರ್ ಸೆಲ್ಫ್ಸ್. ಅದಿಲ್ಲ, ಇದಿಲ್ಲ, ಅವ್ರು ಅದು ಮಾಡಿಲ್ಲ, ಅವ್ರು ಇದು ಮಾಡಿಲ್ಲ. ವಿ ಸ್ಟಾರ್ಟ್ ಬ್ಲೇಮಿಂಗ್ ಅವರ್ ಸೆಲ್ಫ್ಸ್. ಅದರಿಂದ ನಮ್ಗೆ ಏನೂ ಸಿಗೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಇವಾಗ ನಾನು ಲೀಡ್ ಮಾಡ್ತಿರೋ ಲೈಫು ಅದು ಬೇರೆಯವ್ರ ಡ್ರೀಮ್ ಆಗಿರುತ್ತೆ ಆಯ್ತಾ. ಬೇರೆಯವ್ರು ಲೀಡ್ ಮಾಡ್ತಿರೋ ಲೈಫು ಅದು ನನ್ನ ಡ್ರೀಮ್ ಆಗಿರುತ್ತೆ. ನಾನು ಹಿಂಗಿರಬೇಕು ಅನ್ನೋ ಥರ. ಅಟ್ಲೀಸ್ಟ್ ಇವಾಗ ನನ್ನ ಇಷ್ಟಾದರೂ ಇದೆ. ಐ ಹ್ಯಾವ್ ಅ ಗುಡ್ ಫ್ಯಾಮಿಲಿ, ಐ ಹ್ಯಾವ್ ಅ ಗುಡ್ ಎಜುಕೇಷನ್, ಐ ಹ್ಯಾವ್ ಅ ಗುಡ್ ಜಾಬ್, ಐ ಆಮ್ ಅರ್ನಿಂಗ್ ಎಲ್ಲ. ವಾಟ್ ಎಲ್ಸ್ ಯು ವಾಂಟ್? ಏನು ಬೇಕು ನಮಗೆ ಇದು ಬಿಟ್ಟು? ಎವ್ರಿಥಿಂಗ್, ಆಲ್ ದ ಪಾರ್ಟ್ಸ್ ಇಸ್ ಪರ್ಫೆಕ್ಟ್ ಇನ್ ಮೀ. ಸೊ ದಟ್ ಈಸ್ ಮೋರ್ ದೆನ್ ಎನಫ್ ಆಯ್ತಾ. ವಿ ಹ್ಯಾವ್ ಟು ನಾಟ್ ಬ್ಲೇಮ್. ನಾವು ಫಸ್ಟು ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ. ವಿ ಹ್ಯಾವ್ ಟು ಜಸ್ಟ್ ಥ್ಯಾಂಕ್ ಯೂನಿವರ್ಸ್ ಫಾರ್ ವಾಟ್ ವಿ ಹ್ಯಾವ್. ನಮ್ಮ ಹತ್ರ ಏನಿದೆಯೋ ಇವಾಗ ವಿ ಹ್ಯಾವ್ ಟು ಥ್ಯಾಂಕ್ ಯೂನಿವರ್ಸ್. ಯು ಜಸ್ಟ್ ಸ್ಟಾರ್ಟ್ ಡೂಯಿಂಗ್, ಇಂಪ್ಲಿಮೆಂಟ್ ಆಲ್ ದಿಸ್ ಥಿಂಗ್ಸ್. ಸೊ ಬೇಸಿಕಲಿ ದೀಸ್ ಆರ್ ದ ಸ್ಮಾಲ್ ಚೇಂಜಸ್. ಸ್ಪಿರಿಚುಯಾಲಿಟಿ ಎಲ್ಲ ಡಿವೈನಿಟಿ ಅಂತ ನಾನು ಏನು ಹೇಳ್ತೀನೋ, these are the small changes which we have to bring into our life. So entire day full ಕಷ್ಟಪಟ್ಟಿರ್ತೀವಿ, ದುಡ್ದು ಟ್ರಾಫಿಕಲ್ಲಿ, ಅದು ಇದು ವರ್ಕ್ ಪ್ರೆಷರ್, ಆಫೀಸ್ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್. ಸೊ ಆ ಥರ ಸಿಕ್ಕಾಪಟ್ಟೆ ಇರುತ್ತೆ ಅಲ್ವಾ. ಅಟ್ ದ ಎಂಡ್ ಆಫ್ ದ ಡೇ ನೀವು ಮನೆಗೆ ಬಂದಾಗ ಮಲ್ಕೊಂಡ್ರೆ ಸಾಕು ಅನ್ಸುತ್ತೆ. ಬಿಫೋರ್ ಸ್ಲೀಪಿಂಗ್ ಥ್ಯಾಂಕ್ ಯೂನಿವರ್ಸ್ ಫಾರ್ ಗಿವಿಂಗ್ ಎವ್ರಿಥಿಂಗ್ ಟು ಅಸ್. ನನ್ನ ಲೈಫಲ್ಲಿ ಥ್ಯಾಂಕ್ ಫಾರ್ ದ ಸ್ಮಾಲ್ ಥಿಂಗ್ಸ್. ಚಿಕ್ಕ ವಿಷಯನೂ ಕೂಡ ಥ್ಯಾಂಕ್ ಮಾಡಿ. ಸೊ ನನ್ನ ವಿಷಯದಲ್ಲಿ ಬೇಸಿಕ್ ನಾನು ಒಂದು ಅಪ್ರಿಸಿಯೇಷನ್ ಸಿಕ್ತು ಆಫೀಸಲ್ಲಿ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಹೋಗಬೇಕಾದ್ರೆ ಒಂದು ದೇವರ ವಿಗ್ರಹ ನೋಡಿದೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾವು ಹೋಗ್ಬೇಕಾದ್ರೆ, ನಾವು ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾಫಿಕಲ್ಲಿ ತುಂಬ ಜನ ನೋಡ್ತೀವಿ. ಸೊ ಬೇಸಿಕ್ ಟ್ರಾಫಿಕಲ್ಲಿ ಹೋಗ್ತಿರ್ತೀವಿ ನಾವು. ಚಿಕ್ಕ ಮಕ್ಕಳು ಹೂವು ಸೆಲ್ ಮಾಡ್ತಿರ್ತಾರೆ, ಪೆನ್ಗಳು ಮಾಡ್ತಿರ್ತಾರೆ, ಆ್ಯಂಡ್ ಬೊಕ್ಕೆಗಳು ಮಾಡ್ತಿರ್ತಾರೆ. ಅವನ್ನೆಲ್ಲ ನೋಡಿದಾಗ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಯೂನಿವರ್ಸ್, ಥ್ಯಾಂಕ್ ಗಾಡ್, ನನ್ಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಕೊಟ್ಟಿದ್ಯಾ, ಐ ಹ್ಯಾವ್, ನನ್ಗೆ ಒಂದು ಸ್ವಲ್ಪ ಬುದ್ಧಿ ಕೊಟ್ಟಿದ್ಯಾ. ಸೊ ನಾರ್ಮಲ್ ಥಿಂಗ್ ಹಂಗೆಲ್ಲ ನೋಡಿದಾಗ ವಿ ಹ್ಯಾವ್ ಟು ರಿಯಲಿ ಥ್ಯಾಂಕ್. ಅಟ್ಲೀಸ್ಟ್ ನಮ್ಮ ಸ್ಟೇಜ್ ಬೆಟರ್ ಆಗಿದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಎಷ್ಟೋ ಜನಗೆ ಕಣ್ಣು ಕಾಣೋದಿಲ್ಲ, ಎಷ್ಟೋ ಜನಕ್ಕೆ ಕೈ ಇರೋದಿಲ್ಲ, ಕಾಲಿರೋದಿಲ್ಲ, ಬಟ್ ನಮಗೆಲ್ಲ ಕರೆಕ್ಟ್ ಆಗಿದೆ. ಬಟ್ ನಾವು ರೈಟ್ ಪಾತಲ್ಲಿ ಹೋಗಬೇಕು ಅಷ್ಟೇ.
ಸೊ ದಿಸ್ ಇಸ್ ಅ ಸ್ಮಾಲ್ ಚೇಂಜಸ್ ನಾವು ಮಾಡ್ಕೋಬೇಕು. ಇನ್ನೊಂದು ಕಂಪೇರಿಂಗ್, ವಿ ಸ್ಟಾರ್ಟ್ ಕಂಪೇರಿಂಗ್ ಅವರ್ ಸೆಲ್ಫ್ಸ್. ಓ ಅವ್ರು ನೋಡು, ಇವ್ನು ನೋಡು. ಪ್ಲೀಸ್ ಡು ನಾಟ್ ಕಂಪೇರ್. ಯಾಕಂದ್ರೆ ಯಾರು ಪರ್ಫೆಕ್ಟ್ ಆಗಿರೋದಿಲ್ಲ. ಈವನ್ ದೋ ನಾನು ಕುತ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಐ ಆಮ್ ಟೆಲ್ಲಿಂಗ್ ದಟ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ ಅಂದಿದ ತಕ್ಷಣ ಐ ಆಮ್ ನಾಟ್ ಪರ್ಫೆಕ್ಟ್. ಸೊ ಹಾಗೆ ಯಾರು ಪರ್ಫೆಕ್ಟ್ ಆಗಿರೋದಿಲ್ಲ. ನಾನು ಯಾರೋ ಬೇರೆ ದೊಡ್ಡೋರಿಂದ ಕಲಿತಿರ್ತೀನಿ, ಇಲ್ಲ ಚಿಕ್ಕೋರಿಂದ ಕಲ್ತ್ಕೊಬರ್ತೀನಿ. ಸೊ ಇವತ್ತು ನಾನು ಬಂದು ಐ ಲವ್ ಟು ಶೇರ್ ಆಲ್ ದಿಸ್ ಥಿಂಗ್ಸ್, ಅದಕ್ಕೆ ನಾನು ಶೇರ್ ಮಾಡ್ಕೊತಿದ್ದೀನಿ. ಸೊ ನೋ ಒನ್ ಆರ್ ಪರ್ಫೆಕ್ಟ್. ಪ್ಲೀಸ್ ಡು ನಾಟ್ ಜಡ್ಜ್ ಎನಿ ಒನ್. ಸೊ ಯಾರು ಪರ್ಫೆಕ್ಟ್ ಇರೋದಿಲ್ಲ. ದಿಸ್ ಆಲ್ ದ ಸ್ಮಾಲ್ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ರಿಯಲಿ ಬ್ರಿಂಗ್ ಅ ಬಿಗ್ ಕೈಂಡ್ ಆಫ್ ಅ ಚೇಂಜಸ್. ಅದು ಸ್ಮಾಲ್ ಥಿಂಗ್ಸ್ ನಮ್ಮ ಲೈಫಲ್ಲಿ ದೊಡ್ಡ ಚೇಂಜಸ್ ಆಗುತ್ತೆ. ಆ್ಯಂಡ್ ಫಾರ್ ದ್ಯಾಟ್ ನಾನು ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಯಾನ ಬಂದು ಏನಾರ ನನ್ಗೆ ಅಂತಿದ್ದಾರೆ ಅಂದ್ರೆ ನಂಗೆ ಕೋಪ ಹಿಂಗ್ ಬಂದ್ಬಿಡುತ್ತೆ, ಹೌದು. ಬಟ್ ಎಂಡ್ ಆಫ್ ದ ಕಾನ್ವರ್ಸೇಷನ್ ಎಂಡ್ ಅಪ್ ವಿತ್ ಅ ಸ್ಮೈಲ್. ದೀಸ್ ಆರ್ ದ ಸ್ಮಾಲ್ ಚೇಂಜಸ್. ಇದನ್ನ ಸ್ಪಿರಿಚುವಲ್ ಆಗಿ ಅಂತಾನೂ ಕರಿಬಹುದು, ಇಲ್ಲ ಡಿವೈನ್ ಆಗಿ ಕರಿಬಹುದು, ವಾಟ್ ಎವರ್ ನೀವು ಮಾಡೋದ್ರಿಂದ. ಬಿಕಾಸ್ ನಾವೇನ ಮಾಡ್ತಿದ್ದೀವಿ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಅದು ಫಸ್ಟ್ ನಮ್ಮ ಮನಸ್ಸಿಗೆ ಗೊತ್ತಾಗೋದು. ನಾವು ಒಂದು ಕೆಟ್ಟ ಕೆಲಸ ಮಾಡ್ತಿದ್ದೀವಿ ಅಂತಂದ್ರೂ ಅದು ಫಸ್ಟ್ ನಮ್ಮ ಮನಸ್ಸಿಗೇನೆ ಗೊತ್ತಾಗೋದು. ನಾವು ಎಲ್ರಿಗೂ ಒಳ್ಳೆಯದಾಗಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಈ ಫಿಂಗರ್ಸ್ ಇದೆಯಲ್ಲ, ಈ 5 ಫಿಂಗರ್ಸ್ ಸಮ ಅಲ್ವಾ. ಸೊ ಹಂಗೆ ಸೊ ನಾವೆಲ್ರಿಗೂ ಒಳ್ಳೆಯದಾಗಕ್ಕೆ ಚಾನ್ಸ್ ಇಲ್ಲ. ಸೊ ಯಾರು ಇಂಪ್ರೆಸ್ ಮಾಡಕ್ ಟ್ರೈ ಮಾಡಕ್ ಹೋಗ್ಲೇಬೇಡಿ. ಇಂಪ್ರೆಸ್ ಯುವರ್ ಸೆಲ್ಫ್ ಫಸ್ಟ್. ಯು ಹ್ಯಾವ್ ಟು ಇಂಪ್ರೆಸ್ ಯುವರ್ ಸೆಲ್ಫ್ ಫಸ್ಟ್. ನೀವ್ ಮಾಡ್ತಿರೋದು ನಿಮ್ಗೆ ಕರೆಕ್ಟ್ ಅಂತ ಅನ್ಸ್ದಾಗ ಮಾತ್ರ 4 ಜನಕ್ಕೆ ಅದು ಇಷ್ಟ ಆಗುತ್ತೆ. ಹಾಗಂತ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ಲ. ನೀವೇನ್ ಮಾಡ್ತಿದ್ದೀರಾ, ಎಂಡ್ ಆಫ್ ದ ಡೇ ನಿಮ್ಗೆ ಕರೆಕ್ಟ್ ಅನ್ಸ್ಬೇಕು. ಡೂ ದಟ್ಸ್ ಆಲ್ ಸಿಂಪಲ್. ದೀಸ್ ಆರ್ ದ ಸಿಂಪಲ್ ಸ್ಪಿರಿಚುವಲ್ ಥಿಂಗ್ಸ್ ನನ್ನ ಲೈಫಲ್ಲಿ ನಾನು ಇನ್ಕ್ಲೂಡ್ ಮಾಡ್ಕೊಂಡಿರೋದು. ನಾನು ಇಷ್ಟೊಂದು ಕಲ್ತಿರೋಳು. ಅಫ್ಕೋರ್ಸ್ ಈವನ್ ನನಗೂ ಕೆಲವೊಮ್ಮೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸಮ್ಟೈಮ್ಸ್ ವೆರಿ ಲೋ ಆಗ್ತೀನಿ. ಬಟ್ ಐ ಡೋಂಟ್ ಶೇರ್. ನಾನು ಯಾರ ಹತ್ರನೂ ಹೇಳ್ಕೊಳಕ್ ಹೋಗಲ್ಲ. ಬಿಕಾಸ್ ಅದು ಹೇಳ್ಕೊಂಡು ನನ್ಗೆ ಯಾವುದು ಪಾಸಿಟಿವ್ ವೈಬ್ಸ್ ಅಂತ ಕೊಟ್ಟಿಲ್ಲ. ಫಸ್ಟ್ಲಿ. ಸೆಕೆಂಡ್ಲಿ ಐ ಜಸ್ಟ್ ಶೇರ್ ಮೈ ಸೆಲ್ಫ್. ನಾನೇನು ಹೇಳ್ತಿದ್ದೀನಿ ಅಲ್ಲ, ಇದೆಲ್ಲ ಅನ್ಸುತ್ತೆ ಅಯ್ಯೋ ಇವಾಗ ನಂದೇ ಒಂದು ಬ್ಯುಸಿ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀನಿ. ಸಡನ್ ಆಗಿ ಚೇಂಜಸ್ ಮಾಡ್ಕೋಬೇಕು, ಇದು ಕಲಿಬೇಕು ಅಂದಾಗ ಅಫ್ಕೋರ್ಸ್ ಅಯ್ಯೋ ಟೈಮ್ ಇರೋದಿಲ್ಲ, ಲೇಸಿನೆಸ್ ಫೀಲ್ ಆಗೋಗುತ್ತೆ. ಬಟ್ ಇದೆಲ್ಲ ಸ್ಮಾಲ್ ಥಿಂಗ್ಸ್. ಟ್ರಸ್ಟ್ ಮೀ, ಈ ಚಿಕ್ಕ ಚೇಂಜಸ್ ನಾನು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ದಾಗಿಂದಾನೆ ಐ ಹ್ಯಾವ್ ಬಿನ್ ಸೀನ್ ಅ ಹ್ಯೂಜ್ ಚೇಂಜಸ್ ಇನ್ ಮೈ ಲೈಫ್. ಸೊ ನಾನು ಏನೋ ಚೇಂಜಸ್ ಮಾಡ್ಕೊಂಡಿದ್ದೀನಿ, ನನ್ಗೆ ಇಂಪ್ಲೈ ಆಯಿತು. ನನಗೆ ಐ ಹ್ಯಾವ್ ಬಿನ್ ಸಿ ದ ರೀಸಲ್ಸ್. ನಾನು ಅಫ್ಕೋರ್ಸ್ ದ ರೀಸಲ್ಸ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಎಸ್, ಅಫ್ಕೋರ್ಸ್ ಲೈಫ್ ಅಂದರೆ ಅಪ್ ಆ್ಯಂಡ್ ಡೌನ್ ಅಲ್ವಾ. ನಾನು ಇಷ್ಟೊಂದು ಕಲ್ತಿರೋಳು. ಅಫ್ಕೋರ್ಸ್ ಈವನ್ ನನಗೂ ಕೆಲವೊಮ್ಮೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸಮ್ಟೈಮ್ಸ್ ವೆರಿ ಲೋ ಆಗ್ತೀನಿ. ಬಟ್ ಐ ಡೋಂಟ್ ಶೇರ್. ನಾನು ಯಾರ ಹತ್ರನೂ ಹೇಳ್ಕೊಳಕ್ ಹೋಗಲ್ಲ. ಬಿಕಾಸ್ ಅದು ಹೇಳ್ಕೊಂಡು ನನ್ಗೆ ಯಾವುದು ಪಾಸಿಟಿವ್ ವೈಬ್ಸ್ ಅಂತ ಕೊಟ್ಟಿಲ್ಲ. ಫಸ್ಟ್ಲಿ. ಸೆಕೆಂಡ್ಲಿ ಐ ಜಸ್ಟ್ ಶೇರ್ ಮೈ ಸೆಲ್ಫ್. ನಾನೇನು ಹೇಳ್ತಿದ್ದೀನಿ ಅಲ್ಲ, ಇದೆಲ್ಲ ಅನ್ಸುತ್ತೆ ಅಯ್ಯೋ ಇವಾಗ ನಂದೇ ಒಂದು ಬ್ಯುಸಿ ಎನ್ವಿರಾನ್ಮೆಂಟ್ ಅಲ್ಲಿ ಇರ್ತೀನಿ. ಸಡನ್ ಆಗಿ ಚೇಂಜಸ್ ಮಾಡ್ಕೋಬೇಕು, ಇದು ಕಲಿಬೇಕು ಅಂದಾಗ ಅಫ್ಕೋರ್ಸ್ ಅಯ್ಯೋ ಟೈಮ್ ಇರೋದಿಲ್ಲ, ಲೇಸಿನೆಸ್ ಫೀಲ್ ಆಗೋಗುತ್ತೆ. ಬಟ್ ಇದೆಲ್ಲ ಸ್ಮಾಲ್ ಥಿಂಗ್ಸ್. ಟ್ರಸ್ಟ್ ಮೀ, ಈ ಚಿಕ್ಕ ಚೇಂಜಸ್ ನಾನು ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ದಾಗಿಂದಾನೆ ಐ ಹ್ಯಾವ್ ಬಿನ್ ಸೀನ್ ಅ ಹ್ಯೂಜ್ ಚೇಂಜಸ್ ಇನ್ ಮೈ ಲೈಫ್. ಸೊ ನಾನು ಏನೋ ಚೇಂಜಸ್ ಮಾಡ್ಕೊಂಡಿದ್ದೀನಿ, ನನ್ಗೆ ಇಂಪ್ಲೈ ಆಯಿತು. ನನಗೆ ಐ ಹ್ಯಾವ್ ಬಿನ್ ಸಿ ದ ರೀಸಲ್ಸ್. ನಾನು ಅಫ್ಕೋರ್ಸ್ ದ ರೀಸಲ್ಸ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಎಸ್, ಅಫ್ಕೋರ್ಸ್ ಲೈಫ್ ಅಂದರೆ ಅಪ್ ಆ್ಯಂಡ್ ಡೌನ್ ಅಲ್ವಾ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋಯಿಂದ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದೇ ಥರ ವಿಡಿಯೋಸ್ಗಾಗಿ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ದೀಪ್ತಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಬಾಯ್.